ಸಿಎಂ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ಬಿಟ್ರು. ಹೈಕಮಾಂಡ್ಗೆ ರಾಜೀನಾಮೆ ಪಡೆಯೋ ಆಸೆನೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂತಂದ್ರೆ ನೋಡಿ, ಈ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ. ಯಡಿಯೂರಪ್ಪ ಅವರನ್ನ ತಕ್ಷಣಕ್ಕೆ ಇಳಿಸಿದ್ರು. ಅವ್ರ ಅಧಿಕಾರಕ್ಕೆ ಬಂದು ಸಿಎಂ ಆಗಿ 1 ವರ್ಷ ಆಗಿತ್ತು. ಅವತ್ತೇ ಅವರು ಕಣ್ಣೀರು ಹಾಕಿ ನಾನು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಸಹಕಾರ ಬೇಕು, ನಾನು ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು. ಅದಾದಮೇಲೆ BJPಗೆ ದೊಡ್ಡ ಪೆಟ್ಟು ಬಿತ್ತು. ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗೋಯ್ತು. ಬಸವರಾಜ ಬೊಮ್ಮಾಯಿ ಸಿಎಂ ಆದರು. ಅದಾದಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿ. ಯಾಕೆಂತಂದರೆ ಯಡಿಯೂರಪ್ಪ ಅವರ ಹಿಂದೆ ಅವ್ರದ್ದೇ ಆದಂಥ ಒಂದು ಬಣ ಇದೆ, ಅವ್ರಿಗೆ ಆದಂಥ ಮತ ಬ್ಯಾಂಕ್ ಇದೆ, ಸಮುದಾಯ, ಪ್ರಬಲವಾದಂಥ ಸಮುದಾಯ ಇತ್ತು. ಇಲ್ಲೂ ಕೂಡ ಇದೇ ಪ್ಲಾನನ್ನು ಮಾಡಿದೆ ಹೈಕಮಾಂಡ್. ಒಂದು ವೇಳೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದುಕೊಂಡ್ಬಿಟ್ರೆ ಅವತ್ತು ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದಾಗ ವಿಪಕ್ಷ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಯಾವ ರೀತಿಯಾಗಿ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ಪ್ರಚಾರವನ್ನು ಮಾಡ್ತೋ, ಅದೇ ರೀತಿ ಇಲ್ಲೂ ಕೂಡ ಇವತ್ತು ವಿಪಕ್ಷ ಸ್ಥಾನದಲ್ಲಿರುವಂಥ BJP ಹಾಗೂ JDS ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರಚಾರವನ್ನು ಮಾಡಿಬಿಡುತ್ತೆ. ಆಗ ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಮನವರಿಕೆ ಆದಂತೆ ಇಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಆಗ ಯಡಿಯೂರಪ್ಪ ಅವರ ಬೆನ್ನ ಹಿಂದೆ ಇದ್ದಿದ್ದು ಲಿಂಗಾಯತ ಸಮುದಾಯ. ನಮ್ಮ ಲಿಂಗಾಯತ ಸಮುದಾಯದವ್ರಿಗೆ BJP ಇಂಥ ಒಂದು ಕಣ್ಣೀರು ಹಾಕಿಸಿ ಕೆಳಗಿಳಿಸ್ಬಿಡ್ತಲ್ಲ, ಈ ಥರ ಅವಮಾನ ಮಾಡಿದ್ರಲ್ಲ ಅಂತೇಳಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಬುದ್ಧಿ ಕಲಿಸಿದ್ರು. ಲಿಂಗಾಯತ ಸಮುದಾಯದವ್ರದ್ದು ದೊಡ್ಡ ಮಟ್ಟದಲ್ಲಿ BJPಗೆ ವಿರೋಧಗಳು ವ್ಯಕ್ತವಾಯಿತು. ಆಲ್ಮೋಸ್ಟ್ 80 to 90% ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ರು, ಬುದ್ಧಿ ಕಲಿಸೋದು. ಅದೇ ರೀತಿ ಇಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಇರುವಂಥದ್ದು ಅಹಿಂದ ವರ್ಗದ ಮತ, ಅಹಿಂದ ವರ್ಗದ ನಾಯಕ ಅನ್ನುವ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವ್ರಿಗಿದೆ. ಹಾಗಾಗಿ ಅಹಿಂದ ಸಮುದಾಯದ ಬೆಂಬಲ ಇರೋದ್ರಿಂದ ಅದು ಕೂಡ ನಮಗೆ ಟ್ರಬಲ್ ಆಗ್ಬೋದು. ರಾಜ್ಯದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟವನ್ನು ಬಿಟ್ಟರೆ ಮುಂದಿನ ದಿನದಲ್ಲಿ ಕಷ್ಟ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ ಗೊತ್ತಿದೆ. ಅಷ್ಟೇ ಅಲ್ಲ, ಅವರನ್ನು ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಈ ಹಿಂದೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ತಪ್ಪು ಸಂದೇಶ ಹೋಯ್ತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದಕ್ಕೆ ಮುಂದಾಗೋದಿಲ್ಲ. ಒಂದು ವೇಳೆ ಪಡೆದ್ರೆ ಕಾಂಗ್ರೆಸ್ನಲ್ಲೇ ಭಿನ್ನಮತ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಯಾವ ಥರ? ಸಿದ್ದರಾಮಯ್ಯ ಅವರ ಆಪ್ತ ಬಣ ಸಿಡಿದೇಳೋದು ನಿಶ್ಚಿತ, ಸುಮ್ಮನೆ ಅಂತೂ ಕೂರೋದಿಲ್ಲ. ಒಂದು ವೇಳೆ ಅವರೇನಾದ್ರು ಸಿಡಿದಿದ್ರೆ ನೋಡಿ, ಇವತ್ತು ವೀಕ್ಷಕರ ಒಂದು ವಿಚಾರ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಆ ಒಂದು ಪಟ್ಟಣದ ಕೆಳಗೆ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂರೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಅವ್ರ್ಯಾರು ಸುಮ್ಮನೆ ಕೂತಿಲ್ಲ ಅಂತಂದ್ರೆ, ಅವ್ರೇನಾದ್ರು ಸಿಡಿದಿದ್ರೆ ಅವ್ರ ಜೊತೆ 20 to 22 ಜನ ಶಾಸಕರು ಬರ್ತಾರೆ. MB ಪಾಟೀಲ್ ಅವ್ರ ಜೊತೆ ಒಂದಷ್ಟು ಜನ ಶಾಸಕರು ಬರ್ತಾರೆ. ಇವತ್ತು ಒಬ್ಬೊಬ್ಬ ಸಚಿವರಿಗೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತಬಂಧದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರಿದ್ದಾರಲ್ಲ, ಅವರಿಗೆ ಒಬ್ಬೊಬ್ಬರು ಅಂದ್ರೂ ಕೂಡ 5 ಜನ ಅಂತೂ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಸಿಡಿದು ಹೇಳ್ತಾರೆ, 10 to 60 70 ಜನ. ಆಗ ಕಾಂಗ್ರೆಸ್ ವಿಭಜನೆ ಆಗೋಗುತ್ತೆ. ಒಂದು ಬಣ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡ್ಬಿಡುತ್ತೆ. ಆಗ ಕಷ್ಟ ಆಗೋದು DK ಶಿವಕುಮಾರ್ ಅವ್ರಿಗಲ್ಲ ಅಥವಾ ಇನ್ನೊಬ್ರಿಗಲ್ಲ, ಕಾಂಗ್ರೆಸ್. 5 ವರ್ಷ ನಾನೇ CM ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ರು. ಹೈಕಮಾಂಡ್ಗೆ ರಾಜೀನಾಮೆ ಪಡೆಯೋ ಆಸೆನೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂತಂದರೆ ನೋಡಿ, ಈ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ. ಯಡಿಯೂರಪ್ಪ ಅವರನ್ನು ತಕ್ಷಣಕ್ಕೆ ಇಳಿಸಿದ್ರು. ಅವ್ರ ಅಧಿಕಾರಕ್ಕೆ ಬಂದು CM ಆಗಿ 1 ವರ್ಷ ಆಗಿತ್ತು. ಅವತ್ತೇ ಅವರು ಕಣ್ಣೀರು ಹಾಕಿ ನಾನು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಸಹಕಾರ ಬೇಕು, ನಾನು ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು. ಅದಾದಮೇಲೆ BJPಗೆ ದೊಡ್ಡ ಪೆಟ್ಟು ಬಿತ್ತು. ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗೋಯ್ತು. ಬಸವರಾಜ ಬೊಮ್ಮಾಯಿ ಸಿಎಂ ಆದರು. ಅದಾದಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿ. ಯಾಕೆಂತಂದರೆ ಯಡಿಯೂರಪ್ಪ ಅವರ ಹಿಂದೆ ಅವ್ರದ್ದೇ ಆದಂಥ ಒಂದು ಬಣ ಇದೆ, ಅವ್ರಿಗೆ ಆದಂಥ ಮತ ಬ್ಯಾಂಕ್ ಇದೆ, ಸಮುದಾಯ, ಪ್ರಬಲವಾದಂಥ ಸಮುದಾಯ ಇತ್ತು. ಇಲ್ಲೂ ಕೂಡ ಇದೇ ಪ್ಲಾನನ್ನು ಮಾಡಿದೆ ಹೈಕಮಾಂಡ್. ಒಂದು ವೇಳೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದುಕೊಂಡ್ಬಿಟ್ರೆ ಅವತ್ತು ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದಾಗ ವಿಪಕ್ಷ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಯಾವ ರೀತಿಯಾಗಿ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ಪ್ರಚಾರವನ್ನು ಮಾಡ್ತೋ,
ಅದೇ ರೀತಿ ಇಲ್ಲೂ ಕೂಡ ಇವತ್ತು ವಿಪಕ್ಷ ಸ್ಥಾನದಲ್ಲಿರುವಂಥ BJP ಹಾಗೂ JDS ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರಚಾರವನ್ನು ಮಾಡಿಬಿಡುತ್ತೆ. ಆಗ ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಮನವರಿಕೆ ಆದಂತೆ ಇಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಆಗ ಯಡಿಯೂರಪ್ಪ ಅವರ ಬೆನ್ನ ಹಿಂದೆ ಇದ್ದಿದ್ದು ಲಿಂಗಾಯತ ಸಮುದಾಯ. ನಮ್ಮ ಲಿಂಗಾಯತ ಸಮುದಾಯದವ್ರಿಗೆ BJP ಇಂಥ ಒಂದು ಕಣ್ಣೀರು ಹಾಕಿಸಿ ಕೆಳಗೆ ಇಳಿಸ್ಬಿಡ್ತಲ್ಲ, ಈ ಥರ ಅವಮಾನ ಮಾಡಿದ್ರಲ್ಲ ಅಂತೇಳಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಬುದ್ಧಿ ಕಲಿಸಿದ್ರು. ಲಿಂಗಾಯತ ಸಮುದಾಯದವ್ರದ್ದು ದೊಡ್ಡ ಮಟ್ಟದಲ್ಲಿ BJPಗೆ ವಿರೋಧಗಳು ವ್ಯಕ್ತವಾಯಿತು. ಆಲ್ಮೋಸ್ಟ್ 80 to 90% ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ರು, ಬುದ್ಧಿ ಕಲಿಸಿದ್ರು. ಅದೇ ರೀತಿ ಇಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಇರುವಂಥದ್ದು ಅಹಿಂದ ವರ್ಗದ ಮತ. ಅಹಿಂದ ವರ್ಗದ ನಾಯಕ ಅನ್ನುವ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವ್ರಿಗಿದೆ. ಹಾಗಾಗಿ ಅಹಿಂದ ಸಮುದಾಯದ ಬೆಂಬಲ ಇರೋದ್ರಿಂದ ಅದು ಕೂಡ ನಮಗೆ ಟ್ರಬಲ್ ಆಗ್ಬೋದು. ರಾಜ್ಯದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟವನ್ನು ಬಿಟ್ಟರೆ ಮುಂದಿನ ದಿನದಲ್ಲಿ ಕಷ್ಟ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ ಗೊತ್ತಿದೆ. ಅಷ್ಟೇ ಅಲ್ಲ, ಅವರನ್ನು ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಈ ಹಿಂದೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ತಪ್ಪು ಸಂದೇಶ ಹೋಯಿತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದಕ್ಕೆ ಮುಂದಾಗೋದಿಲ್ಲ. ಒಂದು ವೇಳೆ ಪಡೆದ್ರೆ ಕಾಂಗ್ರೆಸ್ನಲ್ಲೇ ಭಿನ್ನಮತ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಯಾವ ಥರ? ಸಿದ್ದರಾಮಯ್ಯ ಅವರ ಆಪ್ತ ಬಣ ಸಿಡಿದೇಳೋದು ನಿಶ್ಚಿತ, ಸುಮ್ಮನೆ ಅಂತೂ ಕೂರೋದಿಲ್ಲ. ಒಂದು ವೇಳೆ ಅವರೇನಾದ್ರು ಸಿಡಿದಿದ್ರೆ ನೋಡಿ, ಇವತ್ತು ವೀಕ್ಷಕರ ಒಂದು ವಿಚಾರ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಆ ಒಂದು ಪಟ್ಟಣದ ಕೆಳಗೆ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂರೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಅವ್ರ್ಯಾರು ಸುಮ್ಮನೆ ಕೂತಿಲ್ಲ ಅಂತಂದ್ರೆ, ಅವ್ರೇನಾದ್ರು ಸಿಡಿದಿದ್ರೆ ಅವ್ರ ಜೊತೆ 20 to 22 ಜನ ಶಾಸಕರು ಬರ್ತಾರೆ. MB ಪಾಟೀಲ್ ಅವ್ರ ಜೊತೆ ಒಂದಷ್ಟು ಜನ ಶಾಸಕರು ಬರ್ತಾರೆ. ಇವತ್ತು ಒಬ್ಬೊಬ್ಬ ಸಚಿವರಿಗೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರಿದ್ದಾರಲ್ಲ, ಅವರಿಗೆ ಒಬ್ಬೊಬ್ಬರು ಅಂದ್ರೂ ಕೂಡ 5 ಜನ ಅಂತೂ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಸಿಡಿದು ಹೇಳ್ತಾರೆ, 10 to 60 to 70 ಜನ. ಆಗ ಕಾಂಗ್ರೆಸ್ ವಿಭಜನೆ ಆಗೋಗುತ್ತೆ. ಒಂದು ಬಣ ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೊಂಡ್ಬಿಡುತ್ತೆ. ಆಗ ಕಷ್ಟ ಆಗೋದು DK ಶಿವಕುಮಾರ್ ಅವ್ರಿಗಲ್ಲ ಅಥವಾ ಇನ್ನೊಬ್ರಿಗಲ್ಲ, ಕಾಂಗ್ರೆಸ್. 5 ವರ್ಷ ನಾನೇ CM ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ರು. ಹೈಕಮಾಂಡ್ಗೆ ರಾಜೀನಾಮೆ ಪಡೆಯೋ ಆಸೆನೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂತಂದರೆ ನೋಡಿ, ಈ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ. ಯಡಿಯೂರಪ್ಪ ಅವರನ್ನು ತಕ್ಷಣಕ್ಕೆ ಇಳಿಸಿದ್ರು. ಅವ್ರ ಅಧಿಕಾರಕ್ಕೆ ಬಂದು CM ಆಗಿ 1 ವರ್ಷ ಆಗಿತ್ತು. ಅವತ್ತೇ ಅವರು ಕಣ್ಣೀರು ಹಾಕಿ ನಾನು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಸಹಕಾರ ಬೇಕು, ನಾನು ಸ್ಥಾನದಿಂದ ಕೆಳಗಿಳಿತಾ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು. ಅದಾದಮೇಲೆ BJPಗೆ ದೊಡ್ಡ ಪೆಟ್ಟು ಬಿತ್ತು. ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗೋಯ್ತು. ಬಸವರಾಜ ಬೊಮ್ಮಾಯಿ CM ಆದರು. ಅದಾದಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿ. ಯಾಕೆಂತಂದರೆ ಯಡಿಯೂರಪ್ಪ ಅವರ ಹಿಂದೆ ಅವ್ರದ್ದೇ ಆದಂಥ ಒಂದು ಬಣ ಇದೆ, ಅವ್ರಿಗೆ ಆದಂಥ ಮತ ಬ್ಯಾಂಕ್ ಇದೆ, ಸಮುದಾಯ, ಪ್ರಬಲವಾದಂಥ ಸಮುದಾಯ ಇತ್ತು. ಇಲ್ಲೂ ಕೂಡ ಇದೇ ಪ್ಲಾನನ್ನು ಮಾಡಿದೆ ಹೈಕಮಾಂಡ್. ಒಂದು ವೇಳೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದುಕೊಂಡ್ಬಿಟ್ರೆ ಅವತ್ತು ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದಾಗ ವಿಪಕ್ಷ ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಯಾವ ರೀತಿಯಾಗಿ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ಪ್ರಚಾರವನ್ನು ಮಾಡ್ತೋ ಅದೇ ರೀತಿ ಇಲ್ಲೂ ಕೂಡ ಇವತ್ತು ವಿಪಕ್ಷ ಸ್ಥಾನದಲ್ಲಿರುವಂಥ BJP ಹಾಗೂ JDS ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರಚಾರವನ್ನು ಮಾಡಿಬಿಡುತ್ತೆ. ಆಗ ಕಾಂಗ್ರೆಸ್ನ ವರ್ಚಸ್ಸಿಗೆ ಬಹುದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ಗೆ ಮನವರಿಕೆ ಆದಂತೆ ಇಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಆಗ ಯಡಿಯೂರಪ್ಪ ಅವರ ಬೆನ್ನ ಹಿಂದೆ ಇದ್ದಿದ್ದು ಲಿಂಗಾಯತ ಸಮುದಾಯ. ನಮ್ಮ ಲಿಂಗಾಯತ ಸಮುದಾಯದವ್ರಿಗೆ BJP ಇಂಥ ಒಂದು ಕಣ್ಣೀರು ಹಾಕಿಸಿ ಕೆಳಗೆ ಇಳಿಸ್ಬಿಡ್ತಲ್ಲ, ಈ ಥರ ಅವಮಾನ ಮಾಡಿದ್ರಲ್ಲ ಅಂತೇಳಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಬುದ್ಧಿ ಕಲಿಸಿದ್ರು. ಲಿಂಗಾಯತ ಸಮುದಾಯದವ್ರದ್ದು ದೊಡ್ಡ ಮಟ್ಟದಲ್ಲಿ BJPಗೆ ವಿರೋಧಗಳು ವ್ಯಕ್ತವಾಯಿತು. ಆಲ್ಮೋಸ್ಟ್ 80 to 90% ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ರು, ಬುದ್ಧಿ ಕಲಿಸಿದ್ರು. ಅದೇ ರೀತಿ ಇಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಇರುವಂಥದ್ದು ಅಹಿಂದ ವರ್ಗದ ಮತ. ಅಹಿಂದ ವರ್ಗದ ನಾಯಕ ಅನ್ನುವ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವ್ರಿಗಿದೆ. ಹಾಗಾಗಿ ಅಹಿಂದ ಸಮುದಾಯದ ಬೆಂಬಲ ಇರೋದ್ರಿಂದ ಅದು ಕೂಡ ನಮಗೆ ಟ್ರಬಲ್ ಆಗ್ಬೋದು. ರಾಜ್ಯದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟವನ್ನು ಬಿಟ್ಟರೆ ಮುಂದಿನ ದಿನದಲ್ಲಿ ಕಷ್ಟ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡ್ ಗೊತ್ತಿದೆ. ಅಷ್ಟೇ ಅಲ್ಲ, ಅವರನ್ನು ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಈ ಹಿಂದೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ತಪ್ಪು ಸಂದೇಶ ಹೋಯಿತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗುತ್ತೆ.
ಹಾಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪಡೆದಕ್ಕೆ ಮುಂದಾಗೋದಿಲ್ಲ. ಒಂದು ವೇಳೆ ಪಡೆದ್ರೆ ಕಾಂಗ್ರೆಸ್ನಲ್ಲೇ ಭಿನ್ನಮತ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಯಾವ ತರ? ಸಿದ್ದರಾಮಯ್ಯ ಅವರ ಆಪ್ತ ಬಣ ಸಿಡಿದೇಳೋದು ನಿಶ್ಚಿತ, ಸುಮ್ಮನೆ ಅಂತೂ ಕೂರೋದಿಲ್ಲ. ಒಂದು ವೇಳೆ ಅವರೇನಾದ್ರು ಸಿಡಿದಿದ್ರೆ ನೋಡಿ, ಇವತ್ತು ವೀಕ್ಷಕರ ಒಂದು ವಿಚಾರ ಹೇಳ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಆ ಒಂದು ಪಟ್ಟಣದ ಕೆಳಗೆ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂರೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಅವ್ರ್ಯಾರು ಸುಮ್ಮನೆ ಕೂತಿಲ್ಲ ಅಂತಂದ್ರೆ, ಅವ್ರೇನಾದ್ರು ಸಿಡಿದಿದ್ರೆ ಅವ್ರ ಜೊತೆ 20-22 ಜನ ಶಾಸಕರು ಬರ್ತಾರೆ. MB ಪಾಟೀಲ್ ಅವ್ರ ಜೊತೆ ಒಂದಷ್ಟು ಜನ ಶಾಸಕರು ಬರ್ತಾರೆ. ಇವತ್ತು ಒಬ್ಬೊಬ್ಬ ಸಚಿವರಿಗೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರಿದ್ದಾರಲ್ಲ, ಅವರಿಗೆ ಒಬ್ಬೊಬ್ಬರು ಅಂದ್ರೂ ಕೂಡ 5 ಜನ ಅಂತೂ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಸಿಡಿದು ಹೇಳ್ತಾರೆ 60-70 ಜನ. ಆಗ ಕಾಂಗ್ರೆಸ್ ವಿಭಜನೆ ಆಗೋಗುತ್ತೆ. ಒಂದು ಬಣ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡ್ಬಿಡುತ್ತೆ. ಆಗ ಕಷ್ಟ ಆಗೋದು DK ಶಿವಕುಮಾರ್ ಅವ್ರಿಗಲ್ಲ ಅಥವಾ ಇನ್ನೊಬ್ರಿಗಲ್ಲ, ಕಾಂಗ್ರೆಸ್